ಟೀಸರ್ ನೋಡಿದ್ವಿ. ಟೀಸರ್ ಮಾತಾಡಂಗಿಲ್ಲ. ಈ ಟೀಸರ್ ನೋಡ್ಬಂತು ಯಶ್ ಅವ್ರಮನಂತೂ ಕಳ್ಕೊಂಡ್ಬಿಟ್ಟಿವಿ ನಾವು. ಯಶ್ ಅವ್ರಿಗೆ ತುಂಬ ಬೇಜಾರಾಯ್ತು. ಯಶ್ ಅವ್ರನ್ನ ಕಳ್ಕೊಂಡು ಬೇಜಾರು ಅನ್ನೋಕ್ಕಿಂತ ದೊಡ್ಡ ಖುಷಿ, ವರ್ಲ್ಡ್ ವೈಡ್ ಖುಷಿ ಏನಂತಾರೆ, ಯಾಕೆ ಕಳ್ಕೊಂಡೇವ್ರಿಗಂದ್ರೆ ಅವ್ರು ಇನ್ಮೇಲೆ ನಮ್ಮ ಕೈಗೆ ಸಿಗಲ್ಲ. ಕನ್ನಡ ಇಂಡಸ್ಟ್ರಿ ಅಂತೂ ಸಿಗೋದೇ ಇಲ್ಲ. ಯಾಕಂದ್ರೆ ಇದು ಕನ್ನಡ ಸಿನಿಮಾ ಅಲ್ಲ, ಇದು ಹಾಲಿವುಡ್ ಸಿನಿಮಾ. ಬಾಲಿವುಡ್ ಅಲ್ಲ, ಟಾಲಿವುಡ್ ಅಲ್ಲ, ಎಲ್ಲನೂ ಮೀರಿ ಹಾಲಿವುಡ್ ಹೋಗ್ಬಿಟ್ರು. ಆ ಫ್ರೇಮ್ಸು, ಆ ಕಲರಿಂಗ್ಸು, ಅದನ್ನೆಲ್ಲ ವಿಜುವಲ್ಸ್ ನೋಡಿದ್ರೆ ಪಕ್ಕದ ಹಾಲಿವುಡ್ನೇ ಮೀರಿಸುವಂಥ ಸಿನಿಮಾನ ಯಶ್ ಅವ್ರು ಇವತ್ತಿನ ದಿನ ಈ ಟೀಸರ್ ಮುಖಾಂತರ ನಮ್ಗೆ ತೋರ್ಸೋಕೆ ಹೊರಟಿದ್ದಾರೆ. ಸೊ ಈ ಟೀಸರ್ ನೋಡುವಂತೂ ನಾನಂತೂ ಶಾಕ್ ಆಗೋದೆ. ಒಂದೊಂದು ಸೀನ್ಸ್ಗಳು ಟೀಸರೇ ಈ ರೇಂಜಿಗೆ ಇನ್ನು ಟ್ರೈಲರ್ ಯಾವ ರೇಂಜಿಗೆ ಬರ್ಬೋದು ಅಂತ. ಸೊ ತಲೆ ಕೆಟ್ಟ ಕೆರೆ ಹಿಡ್ದೋಯ್ತು. ಏನು ಅನ್ಬೇಕು, ಯಶ್ ಅವ್ರನ್ನ ಕಳ್ಕೊತಿದೀವಿ ಅಂತ ಫೀಲ್ ಆಗಬೇಕು, ಅಥವಾ ಈ ರೇಂಜ್ ವರ್ಲ್ಡ್ ವೈಡ್ ನಮ್ಮ ಕನ್ನಡ ಸಿನಿಮಾನ ಎತ್ತೆತ್ತಿ ತೋರಿಸ್ತಾ ಇರೋದನ್ನ ಹೆಮ್ಮೆ ಪಡ್ಬೇಕು. ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಬಟ್ ಯಶ್ ಅವ್ರಿಗೆ ಒಂದೇ ರಿಕ್ವೆಸ್ಟ್ ಮಾಡ್ತೀನಿ, ಎಷ್ಟೇ ಟಾಪ್ ಲೆವೆಲ್ಗೆ ಹೋಗಿ ಎಲ್ಲೇ ಹೋಗಿ ನಮ್ಮ ಕನ್ನಡಿಗರನ್ನ, ಕನ್ನಡ ಸಿನಿಮಾನ ಹೊಸದಾಗಿ ಬರೋ ಆರ್ಟಿಸ್ಟ್ಗಳನ್ನ, ಹೊಸ ಬರೋ ಟೆಕ್ನಿಷಿಯನ್ಗಳನ್ನ, ಹೊಸದಾಗಿ ಬರೋ ಆಕ್ಟರ್ಗಳನ್ನ ಕೈ ಬಿಡಬೇಡಿ ಅಂತ ನಿಮ್ಮ ಸಿನಿಮಾದಲ್ಲಿ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಪ್ರೀತಿ ಅವ್ರ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು.